ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ಈ ಮಂತ್ ಮಾರ್ಚ್ 7th ಕ್ಲಾಸ್ ಇರುತ್ತೆ. ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟು ನಿಮಗೆ ಈಸಿ ಅನಿಸುತ್ತೆ, ನೀವು ಎಲ್ಲಿ ತನಕ ಕಲಿಯೋ ಕಡೆ ಫೋಕಸ್ ಮಾಡಲ್ಲ. ಆಲ್ವೇಸ್ ನಿಮಗೆ ರಿಸ್ಕಿ ಅನಿಸುತ್ತೆ. ಸೊ ಲಿಮಿಟೆಡ್ ಟ್ರೇಡ್ ಮಾಡಿ ಆ್ಯಂಡ್ ಇವೆಂಟ್ಸ್ಗಳು ಯಾವಾಗಿರುತ್ತೆ ಅವಾಗೆಲ್ಲ ಕಡಿಮೆ ಟ್ರೇಡ್ಸ್ ಮಾಡಿ. ಸೊ ಆಲ್ರೆಡಿ ನೀವು ತಮ್ಲೇನಲ್ಲಿ ನೋಡಿದ್ದೆ, ದಿಸ್ ಇಸ್ ಲೈಕ್ ಎ ವೆರಿಫೈಡ್ ಪೇಂಡಲ್ ಆಫ್ ಫೆಬ್ರವರಿ ಮಂತು. ಸೊ ಫೆಬ್ರವರಿ ಮಂತಲ್ಲಿ ನಾವು ಎಷ್ಟು ಅರ್ನ್ ಮಾಡಿದ್ದೀನಿ, ಹೇಗೆ ಮಾಡಿದ್ದೀನಿ, ಲೈಕ್ ಅದರಲ್ಲಿ ರಿಸ್ಕ್ ಏನು ಕಡಿಮೆ ತೊಗೊಂಡಿನಿ ಫೆಬ್ರವರಿ ಮಂತಲ್ಲಿ, ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ನೀವು ಅದರಲ್ಲಿ ಅಮೌಂಟ್ ಅದು ಇದ್ರ ಬಗ್ಗೆ ಥಿಂಕ್ ಮಾಡಿಬಿಡಿ. ಎಷ್ಟು ದಿನ ವಿನ್ನಿಂಗ್ ಸ್ಟ್ರೈಕ್ ಇದೆ, ಎಷ್ಟು ದಿನ ಲೂಸಿಂಗ್ ಸ್ಟ್ರೈಕ್ ಇದೆ, ಅದ್ರ ಬಗ್ಗೆ ಫೋಕಸ್ ಮಾಡಿ. ಬಿಕಾಸ್ ಟ್ರೇಡರ್ ಆಗಬೇಕು ಅಂದರೆ ಲೈಕ್ ನಮಗೆ ಸಿಗೋದೇ 15-20 ದಿನ ಟ್ರೇಡಿಂಗ್ ಸೆಷನ್ ಸಿಗುತ್ತೆ. ಅಂದರೆ ಅದರಲ್ಲಿ ನಮ್ಮ ವಿನ್ನಿಂಗ್ ಸ್ಟ್ರೈಕ್ನ ನಾವು ಮೇಂಟೈನ್ ಮಾಡಿದರೆ, ನಾವು ಲೂಸಿಂಗ್ ಸ್ಟ್ರೈಕು ವಿನ್ನಿಂಗ್ ಸ್ಟ್ರೈಕ್ ಎರಡೂ ಮ್ಯಾಚ್ ಮಾಡಿಕೊಂಡು ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡಿದರೆ ಆಲ್ವೇಸ್ ವಿ ಕ್ಯಾನ್ ಮೇಕ್ ವೆರಿ ಈಸಿ ಮನಿ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅದೇ ಥರನೇ ಲೆಟ್ ಸಿ ಲೈಕ್ ನಂದು ಫೆಬ್ರವರಿ ಮಂತಿಂದು ನಿಮಗೆ ವೆರಿಫೈಡ್ ಪೇಂಡಲ್ ಬಗ್ಗೆ ಹೇಳೋದಾದರೆ, ಆಲ್ಮೋಸ್ಟ್ ಇದು ನೀವು ಲೈಕ್ ಲಾಸ್ಟ್ ಮಂತಿಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ ಒಂದು. ಆ್ಯಂಡ್ ಸೆಕೆಂಡ್ ಥಿಂಗು, ಲೆಟ್ ರಿಫ್ರೆಶ್ ಇಟ್ ಫಸ್ಟ್ ಬಿಕಾಸ್ ಪೀಪಲ್ ವಾಂಟ್ಸ್ ರಿಫ್ರೆಶ್ಮೆಂಟ್. ಸೊ ಅದಕ್ಕೆ ರಿಫ್ರೆಶಿಂಗ್ ಕೂಡ ಮಾಡ್ತಾಯಿದ್ದೀನಿ. ಸೊ ಈ ಮಂತಲ್ಲಿ ನಾನು ಎಷ್ಟು ಅರ್ನ್ ಮಾಡ್ಕೊಂಡಿನಿ ಏನಂತ ಹೇಳಿದರೆ, ಆಲ್ಮೋಸ್ಟ್ ಐ ಮೇಡ್ ಇಟ್ 1,43,000 ಅಲ್ಲ. ಇದು ಆ್ಯಕ್ಚುಲಿ ಒಂದು ಜಾನ್ವರಿ ಮಂತಿಂದ ಒಂದನ್ನು ಮೈನಸ್ ಮಾಡಿದರೆ ಆಲ್ಮೋಸ್ಟ್ 1,35,000 ಆರ್ 38,000 ರೂಪೀಸ್, ಇಲ್ಲ 1,35,000 ಆಲ್ಮೋಸ್ಟ್ ಹತ್ತತ್ರ ಬರುತ್ತೆ. ಐ ಆಮ್ ಹ್ಯಾಪಿ ವಿತ್ ಇಟ್. ಬಿಕಾಸ್ ಈ ಮಂತಲ್ಲಿ ರಿಸ್ಕ್ ಕಡಿಮೆ ತೊಗೊಂಡಿದ್ದೀನಿ ನಾನು. ಏನಕ್ಕೆ ರಿಸ್ಕ್ ಕಡಿಮೆ ತೊಗೊಂಡಿದ್ದೀನಿ ಆ್ಯಂಡ್ ಏನಕ್ಕೆ ಈ ಮಂತಲ್ಲಿ ಅಮೌಂಟ್ ಕೂಡ ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ. ಈ ಮಂತಲ್ಲಿ ನಾನು ಟ್ರೇಡ್ ಮಾಡಿರೋದು ಓನ್ಲಿ 15 ದಿನ, ಓಕೆನಾ. ಸೊ ಮಾರ್ಕೆಟಲ್ಲಿ ನನಗೆ 5 ದಿನ ನಾನು ಟ್ರೇಡ್ ಮಾಡಿಲ್ಲ. ಅದರಲ್ಲಿ ಮಾರ್ಕೆಟ್ ರಜೆಗಳು ಇರ್ಬೋದು, ಪ್ಲಸ್ಸು ಲೈಕ್ ನಂದು ಪರ್ಸ್ನಲ್ ರಜೆಗಳು ಇರ್ಬೋದು, ಎರಡೂ ಸೇರಿನೂ ಅಷ್ಟೇ. ಐ ಕ್ಯಾನ್ ಆಲ್ಮೋಸ್ಟ್ ರೀಚಿಂಗ್ 1,35,000. ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಓಕೆನಾ. ಸೊ ನಿಮಗೆ ಆಲ್ಮೋಸ್ಟ್ 30 ದಿನ ವರ್ಕ್ ಮಾಡಿ ಬೆಳಗಿನ ಸಂಜೆ ತನಕ ವರ್ಕ್ ಮಾಡಿನೇ 50-60 ಸಾವಿರ ದುಡಿಯೋದು ಕಷ್ಟ ಬ್ಯಾಂಗ್ಳೂರಲ್ಲಿ, ವೆರಿ ಟಫ್ ಇರುತ್ತೆ. ಸೊ ಅಂಥದ್ರಲ್ಲಿ ನಾನು ಆರಾಮ್ಸೆ ಐ ಕ್ಯಾನ್ ಮೇಕಿಂಗ್ ದಿಸ್ 1,35,000 to 1,40,000 ವೆರಿ ಈಸಿಲಿ, ಅಂದರೆ ಈಸಿನೇ ಅಲ್ವಾ. ಸೊ ಅದರಲ್ಲಿ ಒಂದು ಲಾಸ್ ಇದೆ, ಲೈಕ್ 14 ವಿನ್ನಿಂಗ್ ಸ್ಟ್ರೈಕ್ ಇದೆ. ಅದನ್ನೇ ನಾನು ನಿಮಗೆ ಹೇಳಿದ್ದು. ಎಷ್ಟು ವಿನ್ನಿಂಗ್ ಸ್ಟ್ರೈಕ್ ಇದೆ, ಎಷ್ಟು ಲೂಸಿಂಗ್ ಸ್ಟ್ರೈಕ್ ಇದೆ, ಅದು ಇಂಪಾರ್ಟೆಂಟ್ ಇರುತ್ತೆ. ಲಾಸ್ಟ್ 3 ಡೇಸಿಂದ ನಂದು ಕರೆಂಟ್ ವಿನ್ನಿಂಗ್ ಸ್ಟ್ರೈಕ್ ಮೂವ್ ಆಗ್ತಿದೆ. 12 ಡೇಸು ನಾನು ಒಂದು ಲಾಸ್ ಇಲ್ದಂಗೆ ಮೂವ್ ಆಗಿದೆ. ಸೊ ಇವಾಗ ನಾನು ಲೈಕ್ 12 ಡೇಸ್ ಆದಮೇಲೆ ಇದೊಂದು ಲಾಸ್ ಬಂದಿರೋದ್ರಿಂದ ಮಾರ್ಕೆಟಲ್ಲಿ ಅದು ಲಾಸ್ ತೋರಿಸ್ತಿದೆ ನಿಮಗೆ, ಓಕೆನಾ. ದಟ್ಸ್ ಓಕೆ. ಲೈಕ್ ನಮಗೆ ಸ್ಟ್ರೈಕ್ಸ್ ಎಷ್ಟಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ ಒಂದು ನಾನು ಸ್ಟೂಡೆಂಟ್ಸ್ಗೂ ಹೇಳ್ತೀನಿ, 20 ದಿನದಲ್ಲಿ ನೀವು 15 ದಿನ ವಿನ್ ಆದ್ರೂ ನಿಮ್ಮ ರಿಸ್ಕ್ ರಿವಾರ್ಡ್ ಮ್ಯಾಚ್ ಅಪ್ ಆದರೆ ಯು ಆಲ್ವೇಸ್ ಬಿ ಪ್ರಾಫಿಟಬಲ್ ಟ್ರೇಡರ್ ಅಂತ. ಸೇಮೇ ನಾನು ಆ ರಿಸ್ಕ್ ರಿವಾರ್ಡ್ ಮ್ಯಾಚ್ ಆಗಿರೋದಕ್ಕೆ ಐ ಆಮ್ ಇನ್ ಪ್ರಾಫಿಟಬಲ್ ಟ್ರೇಡರ್, ಓಕೆನಾ. ಸೊ ಈ ತಿಂಗಳಲ್ಲಿ ಏನಕ್ಕೆ ಕಡಿಮೆ ಟ್ರೇಡ್ ಮಾಡಿದ್ದು, ರೀಸನ್ ಏನು, ಯಾಕೆ ಈ ತಿಂಗಳು ಕಂಪ್ಲೀಟ್ ಟಫೆಸ್ಟ್ ಫಾರ್ ಟ್ರೇಡರ್ಸ್ ಅನ್ನೋದನ್ನು ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಸ್ಮಾಲ್ ಥಿಂಗ್ಸ್ಗಳನ್ನ ಅಲ್ಲಿ ಬರ್ದೀನಿ ಅಷ್ಟೇ. ಸೊ ಆ್ಯಕ್ಚುಲಿ ಎವ್ರಿ ಇಯರ್ ಫೆಬ್ರವರಿ ಮಂತಲ್ಲಿ ನಮಗೆ ಮೇಜರ್ ಇವೆಂಟ್ಸ್ಗಳು ಹಿಟ್ ಆಗ್ತವೆ ಇಂಡಿಯಾದಲ್ಲಿ. ಒಂದು ಬಜೆಟ್, ಓಕೆನಾ. ಸೊ ಬಜೆಟ್ ಈಸ್ ಅ ವೆರಿ ಬಿಗ್ ಇವೆಂಟ್. ಸೊ ಬಜೆಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿನೇ ನೀವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ನೋಡಿದರೆ ಜನಗಳು ಹೇಳೋದು ಹೆಂಗೆ ಅಂದರೆ, ಲೈಕ್ ನೀವು ಬಜೆಟಲ್ಲಿ ನೀವು ಒಂದೇ ದಿನದಲ್ಲಿ ಕೋಟ್ಯಾಧೀಶ್ವರ ಆಗ್ತೀರಾ ಹಾಗೆ ಹೀಗೆ ಅಂತ. ನೋ, ದಟ್ಸ್ ರಾಂಗ್. ಆ್ಯಕ್ಚುಲಿ 4-5 ವರ್ಷದ ಹಿಂದೆ ಬಜೆಟ್ಗಳಲ್ಲಿ ಆ ಥರ ಇರ್ತಿತ್ತು. ಮಾರ್ಕೆಟ್ ಒನ್ ಡೈರೆಕ್ಷನ್ ಮೂವ್ ಆಗ್ತಿತ್ತು, ಅದೇ ಥರ ದುಡ್ಡು ಮಾಡಿಕೊಡ್ತಿತ್ತು. ಇವಾಗ ಆಗಿಲ್ಲ. ಬಜೆಟ್ಗಿಂತ ಮುಂಚೆನೇ ಬಿಗ್ ಪ್ಲೇಯರ್ಸ್ಗಳು ಪೊಸಿಷನ್ ಮಾಡಿ ಕಟ್ ಆಫ್ ಮಾಡಿ ಅವ್ರ ಬಜೆಟ್ ದಿನ ಮಾರ್ಕೆಟ್ನ ಏನೂ ಮಾಡ್ದಂಗೆ ಸೈಡ್ ವೇಸ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಓಕೆನಾ. ಸೆಕೆಂಡ್ ಥಿಂಗು RBI ಪಾಲಿಸಿ. RBI ಪಾಲಿಸಿ, ಬಜೆಟು ಮತ್ತು RBI ಪಾಲಿಸಿ ಎರಡೂ ಫಸ್ಟ್ ವೀಕ್ ಆಫ್ ಫೆಬ್ಬಲ್ಲೇ ಬಂದಿರೋದ್ರಿಂದ ಆ ಫಸ್ಟ್ ವೀಕ್ ಆಫ್ ಫೆಬ್ಬಲ್ಲಿ ವೆರಿ ಲೈಟ್ ಪೊಸಿಷನ್ನ ಟ್ರೇಡ್ ಮಾಡೋಕ್ಕಿತ್ತು. ಬಿಕಾಸ್ ಮಾರ್ಕೆಟಲ್ಲಿ ನಮ್ಗೆ ಆಪ್ಷನ್ ಬಯರ್ಸ್ಗೆ ಆಲ್ವೇಸ್ ನಮಗೆ ಏನು ಹೇಳ್ತೀವಿ, ಲೈಕ್ IV ಇಂಪ್ಲಾಯ್ಡ್ ವಾಲಟಿಲಿಟಿ ಬಂದು ತುಂಬ ಹೈ ಇದ್ದರೆ ನಮಗೆ ಲಾಸಸ್ ಜಾಸ್ತಿ ಕಾಣಲಿಕ್ಕೆ ಸಿಗುತ್ತೆ. ಯಾಕೆಂದರೆ ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ. ಆ ಪ್ರೀಮಿಯಮ್ ಮೂವ್ ಆಗಲ್ಲ ನಮಗೆ ಮಾರ್ಕೆಟಲ್ಲಿ, ಲೈಕ್ ಸ್ಪಾಟ್ ಚಾರ್ಟ್ ಮೂವ್ ಆದ್ರೂ ಅಂದಾಗ ಆ ವೀಕ್ ಕಂಪ್ಲೀಟ್ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು. ಸೇಮೇ ಐ ಟ್ರೇಡೆಡ್ ವೆರಿ ಕೇರ್ಫುಲಿ ಫಸ್ಟ್ ವೀಕ್ ಬಿಕಾಸ್ ಬಜೆಟ್ ಆ್ಯಂಡ್ RBI ಪಾಲಿಸಿ. ಮೇಜರ್ ಇಂಪ್ಯಾಕ್ಟ್ ಏನು, ಅಮೆರಿಕನ್ ಪ್ರೆಸಿಡೆಂಟ್ ನ್ಯೂಸ್, ಓಕೆನಾ. ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ದು ಕಂಪ್ಲೀಟ್ ನ್ಯೂಸ್ಗಳು ಯಾವ್ಯಾವ ಥರ ನ್ಯೂಸ್ ಅವ್ರು ಸ್ಪ್ರೆಡ್ ಮಾಡ್ತಾರೆ ಅದ್ರ ಪ್ರಕಾರ ಮಾರ್ಕೆಟ್ ರಿಯಾಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಅದೇ ರೀಸನ್ಗೆ ಫೆಬ್ರವರಿ ಮಂತಲ್ಲಿ ತುಂಬ ಜನ ಲಾಸಸ್ ನೋಡಿರೋದು. ಏನಕ್ಕೆ ಅಂದರೆ ಲೈಕ್ ಅಮೆರಿಕನ್ ಮಾರ್ಕೆಟ್ ಅಮೆರಿಕನ್ ಮಾರ್ಕೆಟಲ್ಲಿ ಒಂದಿನ ಅಪ್ ಓಪನ್ ಆಗುತ್ತೆ, ಒಂದಿನ ಡೌನ್ ಓಪನ್ ಆಗ್ತಿತ್ತು. ಅದು ಇಂಪ್ಯಾಕ್ಟ್ ಎಲ್ಲ ಕಂಟ್ರಿ ವರ್ಲ್ಡ್ ವೈಡ್ ಎಲ್ಲ ಸ್ಟಾಕ್ ಮಾರ್ಕೆಟ್ಗೂ ಹಿಟ್ ಆಗುತ್ತೆ. ಸೇಮೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಹಿಟ್ ಆಗಿತ್ತು. ಸೊ ಅದೇ ರೀಸನ್ಗೆ ಫೆಬ್ರವರಿ ಮಂತು ಟ್ರಿಕ್ಕಿ ಮಾರ್ಕೆಟ್ ಅಂತ ಹೇಳೋದು, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಕೂಡ ಫೆಬ್ರವರಿ ಮಂತಲ್ಲಿ ರಿಸ್ಕ್ ತೊಗೊಂಡಿಲ್ಲ. ಐ ಆಮ್ ಹ್ಯಾಪಿ ವಾಟ್ ಎವರ್ ಐ ಮೇಡ್ ಇಟ್, ದಟ್ ಈಸ್ ಓಕೆ. ನಿಮಗೆ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಿಲ್ಲ. ನಿಮ್ಮ ಲಿಮಿಟ್ನ ಕಡಿಮೆ ಇಟ್ಕೊಳ್ಳಿ.
ಆಸೆ ಕಡಿಮೆ ಮಾಡ್ಕೊಳ್ಳಿ. ಅತಿ ಆಸೆನ ನೀವು ಪಡಕ್ಕೆ ಹೋಗ್ಬೇಡಿ. ಆಲ್ವೇಸ್ ಈಸಿಯಾಗಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ಬೋದು. ನಾನು ಇವಾಗಲೂ ನಿಮಗೆ ಹೇಳ್ತೀನಿ, ನನಗೆ ವೀಕ್ಲಿ 50,000 ಆದರೆ ಐ ಆಮ್ ವೆರಿ ಮಚ್ ಹ್ಯಾಪಿ. ಅದಕ್ಕಿಂತ ದೊಡ್ಡ ಅಮೌಂಟ್ ನನ್ನ ಮೈಂಡಲ್ಲಿ ಕೂಡ ಇರೋದಿಲ್ಲ. ಬಿಕಾಸ್ ದಟ್ ಈಸ್ ವೆರಿ ಗುಡ್ ಆ್ಯಂಡ್ ಮೈಂಡ್ ಸೆಟ್ ಅದು. ಯಾಕೆಂದರೆ ನಮಗೆ ಆಸೆ ಇಷ್ಟಿರಬೇಕು ಅಂದರೆ ಸಾಕು, ಬದುಕಲಿಕ್ಕೆ ಇಷ್ಟು ಬೇಕು ಅಂತ. ಮೋರ್ ದೆನ್ ಎನಫ್. ಈ ಮಂತಲ್ಲಿ ಕಡಿಮೆ ಮಾಡ್ಕೊಂಡಿನಿ ಮೀನ್ಸ್ ನನಗೆ ಯಾವುದೂ ರಿಗ್ರೆಟ್ ಇಲ್ಲ. ಓಕೆನಾ? ನೀವು ಕೂಡ ಆ ಥರ ರಿಗ್ರೆಟ್ಗಳನ್ನ ಬಿಡಿ. ಸೆಕೆಂಡ್ ಥಿಂಗು, ನನಗೆ ಫ್ಯಾಮಿಲಿ ಫಂಕ್ಷನ್ಸ್, ಒಂದು ಫ್ಯಾಮಿಲಿ ಫಂಕ್ಷನ್ಸ್ ಬಂದಾಗ ಅಟೆಂಡ್ ಮಾಡಲಿಕ್ಕೆ ಹೋಗಲೇಬೇಕು. ದಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ 2-3 ದಿನ ನಾನು ಟ್ರೇಡ್ ಮಾಡಲಿಕ್ಕಾಗಿಲ್ಲ. ಸೊ ದಟ್ಸ್ ಓಕೆ. ಮತ್ತು ಈ ತಿಂಗಳಲ್ಲಿ ಹೈಯೆಸ್ಟ್ ಅಂದರೆ ನಾನು ತುಂಬ ಲೈಟ್ ಕ್ವಾಂಟಿಟಿ ಟ್ರೇಡ್ ಮಾಡಿರೋ ದಿನಗಳು ಜಾಸ್ತಿ ಇದೆ. ರೆಗ್ಯುಲರ್ ಕ್ವಾಂಟಿಟಿಗಿಂತಲೂ ಲೈಟ್ ಕ್ವಾಂಟಿಟಿ ಟ್ರೇಡ್ ಮಾಡಿದ್ದೀನಿ. ಬಿಕಾಸ್ ಮಾರ್ಕೆಟಲ್ಲಿ ಅನ್ಸರ್ಟನಿಟಿ ಇದೆ ಅಂದಾಗ ನೀವು ಈ ದೊಡ್ಡ ಅಮೌಂಟ್ ಹಾಕೋದ್ಕಿಂತ ಚಿಕ್ಕ ಅಮೌಂಟಲ್ಲಿ ಸ್ಯಾಟಿಸ್ಫ್ಯಾಕ್ಷರಿ ಅಮೌಂಟನ್ನ ಮಾಡ್ಕೊಂಡು ಹೋಗೋದನ್ನ ಕಲಿಬೇಕು. ಆ್ಯಂಡ್ ಟ್ರೇಡರ್ ಓನ್ಲಿ ಕನ್ಫರ್ಮೇಷನ್ ಟ್ರೇಡ್ಸ್. ನನಗೆ ಕನ್ಫರ್ಮೇಷನ್ ಇಲ್ಲಿಂದ ಮಾರ್ಕೆಟ್ ಅಪ್ ಹೋಗುತ್ತೆ ಡೌನ್ ಹೋಗುತ್ತೆ ಅನ್ನೋ ಕನ್ಫರ್ಮೇಷನ್ಸ್ ಏನಿದೆ ಅಷ್ಟನ್ನೇ ಮಾತ್ರ ಟ್ರೇಡ್ ಮಾಡಿರೋದು. ರಿಸ್ಕಿ ಟ್ರೇಡ್ಗಳನ್ನ ನಾನು ಇದರಲ್ಲಿ ಮಾಡಿಲ್ಲ. ಒಂದೇ ಒಂದಿನ ರಿಸ್ಕ್ ಟ್ರೇಡ್ ತೊಗೊಳಕ್ಕೆ ಹೋದೆ, ಅವತ್ತು ನನಗೆ ಲಾಸ್ ಆಗಿದೆ. ಓಕೆನಾ? ಅವತ್ತು ಮಾರ್ಕೆಟ್ ಕೂಡ ಸೈಡ್ ವೇಸ್ ಬಿದ್ದಿದೆ. ದಟ್ಸ್ ಓಕೆ. ದಟ್ ರಿಸ್ಕ್ ಆಲ್ವೇಸ್ ಮತ್ತೆ ನಾನು ತೊಗೊಳಕ್ಕೆ ಇಷ್ಟ ಇಲ್ಲ. ಸೊ ದಿಸ್ ಈಸ್ ದ 4 ಥಿಂಗ್ಸ್ ನನಗೆ ಈ ಮಂತಲ್ಲಿ ಇಂಪ್ಯಾಕ್ಟ್ ಆಗಿದ್ದು. ಈ ಮಂತಲ್ಲಿ ಕಲ್ತಿದ್ದೇನು ಮೇಜರಾಗಿ? ಸೊ ಇವೆಂಟ್ಸ್ಗಳಿದ್ದಾಗ ನಾನು ಲಾಸ್ಟ್ ಇಯರ್ಗೂ ಈ ಇಯರ್ಗೂ ನನ್ನನ್ನು ನಾನು ಕಂಪೇರ್ ಮಾಡಿಕೊಂಡ್ರೆ, ಲಾಸ್ಟ್ ಇಯರ್ ಇದ್ದಾಗ ನಾನು ಇವೆಂಟ್ಸ್ಗಳನ್ನ ಮೋರ್ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿವೆ. ಈ ವರ್ಷಕ್ಕೆ ನಾನು ಇವೆಂಟ್ಸ್ಗಳನ್ನ ವೆರಿ ಲೈಟಾಗಿ ಟ್ರೇಡ್ ಮಾಡ್ತೀನಿ. ದಟ್ ಈಸ್ ಮೈ ಬಿಗ್ಗೆಸ್ಟ್ ಬೂಸ್ಟ್. ಓಕೆನಾ? ಸೊ ನಾನು ಈ ವರ್ಷ ಏನು ಮಾಡಿದ್ದೀನಿ, ನಿಮಗೆ ಆಲ್ಮೋಸ್ಟು ಇವೆಂಟ್ಸ್ಗಳನ್ನ ವೆರಿ ಲೈಟ್ ಒನ್ ಬಿಗ್ಗೆಸ್ಟ್ ಬೂಸ್ಟು ನನಗೆ ಈ ವರ್ಷದಲ್ಲಿ ಇವೆಂಟ್ಸ್ಗಳನ್ನ ವೆರಿ ಕಡಿಮೆ ಲೈಟ್ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗದ ಕೆಲವೊಂದು ಆಪ್ಷನ್ ಬಯರ್ಸ್ಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅವ್ರು ಹೇಳೋರು, ಇವೆಂಟ್ಸ್ಗಳು ಈಸ್ ನಾಟು ಆ್ಯಕ್ಚುಲಿ ಇವೆಂಟ್ಗಳು ಒಳ್ಳೇದಲ್ಲ, ನಮಗೆ ಇವೆಂಟ್ಗಳಲ್ಲಿ ಆಪ್ಷನ್ ಬಯರ್ ಅಷ್ಟು ಈಸಿ ಅಲ್ಲ ದುಡ್ಡು ಮಾಡೋದು. ಒಂದು ದಿನ ಆಗುತ್ತೆ, 4 ಇವೆಂಟಲ್ಲಿ ಹೋಗುತ್ತೆ ಅದು ಅಂತ. ಸೇಮೇ ಲಾಸ್ಟ್ ಇಯರ್ ನನಗೆ ಅದು ಅರ್ಥ ಆಗ್ತಿರಲಿಲ್ಲ, ಅಷ್ಟು ಕಂಫರ್ಟಬಲ್ ಇರಲಿಲ್ಲ. ಈ ವರ್ಷ ಐ ಆಮ್ ಹ್ಯಾಪಿ ವಿತ್ ಇಟ್. ಬಿಕಾಸ್ ಇವೆಂಟ್ಗಳಲ್ಲಿ ನಾನು ವೆರಿ ಲೈಟ್ ಟ್ರೇಡ್ ಮಾಡ್ತೀನಿ. ಸೆಕೆಂಡ್ ಥಿಂಗು, ಮಾರ್ಕೆಟು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಮತ್ತು ಮಾರ್ಕೆಟಲ್ಲಿ ನಮಗೆ ಹಿಂದಿನ ದಿನದಲ್ಲಿ ಏನಾಗಿರುತ್ತೆ ಆ ಬೇಸಿಸ್ ಮೇಲೆ ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ, ಈ ಎರಡೂ ನನಗೆ ಟ್ರೆಂಡ್ ಈಗ ನಾನು ಏನು ಯೂಸ್ ಮಾಡ್ತೀನಲ್ಲ ಫಿಬೊನಾಚಿ ವಿತ್ ಪ್ರೈಸ್ ಆಕ್ಷನು, ದಟ್ ಹೆಲ್ಪ್ಸ್ ಮೀ ಲಾಟ್. ಓಕೆನಾ? ದಟ್ ಈಸ್ ಅ ವೆರಿ ಬಿಗ್ ಬೂಸ್ಟ್ ನನಗೆ. ಅದರಿಂದಾಗಿಯೇ ನಾನು ಎಷ್ಟೋ ದಿನ, ಈಗ ಲಾಸ್ಟ್ ವೀಕಲ್ಲಿ ನಾನು 2 ದಿನ ಟ್ರೇಡೇ ಮಾಡಿಲ್ಲ. ಬಿಕಾಸ್ ಮಾರ್ಕೆಟ್ ಟೋಟಲಿ ಸೈಡ್ ವೇಸ್ ಇದೆ. ದಟ್ ಸೈಡ್ ವೇಸ್ ಇಂಪ್ಯಾಕ್ಟ್ ನನಗೆ ಕಲಿಸ್ಕೊಟ್ಟಿದೆ ಯಾವುದು? ನನ್ನ ಟೂಲು, ನನ್ನ ಟ್ರೆಂಡ್ ಬೇಸ್ಡ್ ಮೈಂಡ್ಸೆಟ್ ಕಾನ್ಸೆಪ್ಟ್. ಓಕೆನಾ? ಫಿಬೊನಾಚಿಯಲ್ಲಿ ನನಗೇನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ, ಫಿಬೊನಾಚಿ ವಿತ್ ಪ್ರೈಸ್ ಆಕ್ಷನು, ದಟ್ ಹೆಲ್ಪ್ಸ್ ಮೀ ಲಾಟ್ ಟು ದ ಬಿಗ್ಗೆಸ್ಟ್ ಬೂಸ್ಟ್ ನನಗೆ. ಈ ಮಂತಲ್ಲಿರ್ಬೋದು, ಲಾಸ್ಟ್ 3 ಮಂತ್ಸಿಂದ ಕಂಟಿನ್ಯೂಸ್ ಆಗಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇವೊಂದು ಸ್ಟೂಡೆಂಟ್ಸ್ಗಳು ಕೂಡ ಯೂಸ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಕೂಡ ಅಮೌಂಟ್ನ ಮಾಡಿರೋ ಸ್ಕ್ರೀನ್ಶಾಟ್ಗಳು ಡೈಲಿ ಬರುತ್ತೆ. ಬಟ್ ನನಗೆ ಇಷ್ಟ ಇಲ್ಲ ಅದನ್ನು ಶೋ ಆಫ್ ಮಾಡಲಿಕ್ಕೆ. ನನಗಿಲ್ಲಿ ಮಾರ್ಕೆಟಲ್ಲಿ ಬಂದು ಲರ್ನಿಂಗ್ ಪರ್ಪಸ್ಗೆ ಅಷ್ಟೇ ಯೂಟ್ಯೂಬ್ ರನ್ ಮಾಡೋದು ನಾನು. ನಿಮಗೆ ಲರ್ನಿಂಗ್ ಇದ್ದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಇರಿ, ಇಲ್ಲಾಂದರೆ ನೀವು ಎಂಟರ್ಟೈನ್ಮೆಂಟ್ಗೆ ಯೂಸ್ ಮಾಡ್ಕೊಳ್ತೀನಿ ಅಂದರೆ ನನ್ನ ಹತ್ರ ಅದು ಯಾವುದು ಸಿಗೋದಿಲ್ಲ ನಿಮಗೆ. ಸ್ಟೂಡೆಂಟ್ಸ್ದು ಅಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅವ್ರುಗಳಲ್ಲಿ ಯಾವ ಥರ ಇಂಟ್ರಾಕ್ಷನ್ ಆಗ್ತದೆ ಯಾವುದನ್ನು ನಾನು ಬಿಟ್ಕೊಡಲ್ಲ. ಬಿಕಾಸ್ ನನಗೆ ಅದು ಲಿಮಿಟ್ ಇದೆ. ಸೋಷಿಯಲ್ ಮೀಡಿಯಾನ ಲಿಮಿಟಾಗಿ ಯೂಸ್ ಮಾಡೋಕ್ಕೆ ಇಷ್ಟಪಡೋನು ನಾನು. ಸೊ ಅಷ್ಟೇ ಲಿಮಿಟು. ಸೊ ಈ 2 ಥಿಂಗು ಬಿಗ್ಗೆಸ್ಟ್ ಬೂಸ್ಟು. ಒಂದು ಇವೆಂಟಲ್ಲಿ ಲೈಟ್ ಕ್ವಾಂಟಿಟಿ ಟ್ರೇಡ್ ಮಾಡೋದು. ಸೆಕೆಂಡ್ ಥಿಂಗು, ನನ್ನ ಟ್ರೆಂಡ್ ಬೇಸ್ಡ್ ಫಿಬೊನಾಚಿ ಟೂಲಿಂದ ತುಂಬ ಥಿಂಗ್ಸ್ಗಳು ಡೇಯಲ್ಲಿ ಯಾವ ದಿನ ಟ್ರೇಡ್ ಮಾಡಬೇಕು, ಯಾವ ದಿನ ನಮಗೆ ಟ್ರೇಡ್ ಸಿಗಲ್ಲ ಅಂದಿನ ರಿಸ್ಕ್ ತೊಗೊಳ್ದಲೇ ಈ ಸುಮ್ಮನೆ ಕೂತಿರೋದು. ಸೊ ಈ 2 ಥಿಂಗ್ಸು ನನಗೆ ಇದರಿಂದ ಬಿಗ್ಗೆಸ್ಟ್ ಥಿಂಗ್ಸಾಗಿ ಕಲ್ತೀನಿ. ಸೊ ಈ ಫೆಬ್ರವರಿ ಮಂತಲ್ಲಿ ನನಗೆ ಆಗಿರೋ ಬಿಗ್ಗೆಸ್ಟ್ ಬೂಸ್ಟು. ಥರ್ಡ್ ಥಿಂಗು, ನೋ ಮೋರ್ ಓವರ್ ಟ್ರೇಡಿಂಗ್. ನಾನು ಓವರ್ ಟ್ರೇಡಿಂಗ್ಸ್ ಮಾಡ್ತಿಲ್ಲ. ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಇವೆಂಟ್ಸಲ್ಲಿ ಲೈಟ್ ಕ್ವಾಂಟಿಟಿ. ಎರಡನೇದು ನಾನು ನಿಮಗೆ ಆಲ್ರೆಡಿ ಹೇಳ್ತೀನಿ, ನಂದು ಫಿಬೊನಾಚಿ ವಿತ್ ಪ್ರೈಸ್ ಆಕ್ಷನ್ ವರ್ಕಿಂಗ್. ಥರ್ಡ್ ಒನ್ನು, ನೋ ಓವರ್ ಟ್ರೇಡಿಂಗ್ಸ್. ಓವರ್ ಟ್ರೇಡಿಂಗ್ಸ್ನ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಫಸ್ಟೆಲ್ಲ ದಿನಕ್ಕೆ 2-3 ಟ್ರೇಡ್ಸ್ ಮಾಡ್ತಿದ್ದೆ. ನಾವು ಐ ರೆಡ್ಯೂಸ್ ಟು 1 or 2 ಟ್ರೇಡ್ಸಿಗೆ ತಂದು ನಿಲ್ಲಿಸ್ಕೊಂಡಿದ್ದೀನಿ. ಸೊ ದೀಸ್ 3 ಥಿಂಗ್ಸು, ಇದು ಕಲಿತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಎಲ್ರಿಗೂ ಗೊತ್ತಾಗೋವಂಥದ್ದೇ. ಸೊ ಐ ಮೇಡ್ ಇಟ್ ದೀಸ್ 3 ಥಿಂಗ್ಸ್ ವೆರಿ ಗುಡ್ ಆಗಿ. ಸೊ ಈ 3 ಪಾಸಿಟಿವ್ ಥಿಂಗ್ಸು ನನಗೆ ಮಾರ್ಚ್ ಮಂತಲ್ಲಿ ತುಂಬಾ ಬಿಗ್ ಬೂಸ್ಟಾಗಿ ವರ್ಕ್ ಮಾಡ್ತವೆ. ಸೊ ನನ್ನನ್ನು ಲಿಮಿಟ್ ಮಾಡ್ಕೊಳ್ಳೋದು, ಮಾರ್ಕೆಟ್ನ ನೋಡೋ ವೇನ ಚೇಂಜ್ ಮಾಡ್ಕೊಂಡಿರೋದು, ಈ 3 ಥಿಂಗ್ಸು. ಸೊ ನಿಮಗೂ ಹೇಳೋದಷ್ಟೇ, ಕಲೀರಿ. ಮಾರ್ಕೆಟಲ್ಲಿ ಕಲೀಲಿಕ್ಕೆ ಟೈಮ್ ಕೊಡಿ. ಮಾರ್ಕೆಟ್ ಕಲಿತಾ ನಿಮಗೂ ಆ ಫೋಕಸ್ ಮೇಲೆ ಜಾಸ್ತಿ ಬರುತ್ತೆ. ಮತ್ತು ನಿಮಗೆ ಅದನ್ನು ಕಲಿತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಮಾರ್ಕೆಟಲ್ಲಿ ನೀವು ಮಾಡ್ತಿರೋ ಮಿಸ್ಟೇಕ್ಸ್ಗಳು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಆದಷ್ಟು ಯಾರು ಜೆನ್ಯೂನಾಗಿ ಕಲಿಸ್ತಿದ್ದಾರೆ ಅವ್ರ ಹತ್ರ ಕಲೀರಿ. ನೀವು ಬೈಯಿಂಗಾರು ಕಲೀರಿ, ಸೆಲ್ಲಿಂಗಾರು ಕಲೀರಿ. ಫಸ್ಟ್ ಕಲಿದಲ್ಲೇ ಅಂತೂ ಮಾರ್ಕೆಟಿಗೆ ಎಂಟ್ರಿ ಆಗಿಬಿಡಿ. ಬಿಕಾಸ್ ಇಟ್ಸ್ ಅ ವೆರಿ ಬಿಗ್ ಓಷನ್. ಸೊ ಇದರಲ್ಲಿ ಈಜು ಹೊಡಿಯೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಸೆಕೆಂಡ್ ಥಿಂಗು, ನೀವು
ಕೆಲವ್ರದ್ದು ಕ್ವಶನ್ಸ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ಗುಡ್ ಫಾರ್ ಪೀಪಲ್ಸ್ ಹಂಗೆ ಹಿಂಗೆ ಅಂತ. ನಾಲೆಡ್ಜ್ ಇಲ್ಲ ಅಂದರೆ ಯಾವುದೂ ಒಳ್ಳೆ ಗುಡ್ ಅಲ್ಲ, ಓಕೆನಾ. ಸೊ ನಾಲೆಡ್ಜ್ ಇದ್ದರೆ ಮಾತ್ರ ಎಲ್ಲದರಲ್ಲೂ ಅಕ್ಸೆಪ್ಟ್ ಮಾಡ್ಕೊಬೇಕು. ನಾಲೆಡ್ಜ್ ಇಲ್ಲ ಅಂದರೆ ನೀವು ಯಾವ ಫೀಲ್ಡ್ಗೆ ಹೋದ್ರೂ ಟಫ್ ಆಗುತ್ತೆ. ಅದಕ್ಕೆ ಸಿಂಪಲ್ ಲಾಜಿಕ್, ನೀರಿಗೆ ಇಳಿದಲೇ ಈಜು ಕಲೀಲಿಕ್ಕೆ ಆಗಲ್ಲ. ಸೊ ಇದು ಕೂಡ ಹಾಗೇ, ನೀರಿಗೆ ಇಳಿದ್ಮೇಲೆ ಒಂದು 3-4 ಸಲ ನೀರು ಕುಡಿದ್ಮೇಲೆ ಈಜು ಸ್ವಿಮ್ಮಿಂಗ್ ಕಲಿಯೋಕ್ಕಾಗೋದು. ಸೊ ನೀವು ಅದೇ ಥರನೇ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮದೇ ಆದಂಥ ಲೈಫ್ ಮಾಡ್ಕೊಬೇಕು, ನಿಮ್ಮದೇ ಆದಂಥ ಒಂದು ಬಿಸ್ನೆಸ್ ಕಟ್ಕೋಬೇಕು ಅಂದರೆ ಯು ಹ್ಯಾವ್ ಟು ಬಿ ಪೇಷನ್ಸ್. ತಾಳ್ಮೆ ಇಂಪಾರ್ಟೆಂಟು. ತಾಳ್ಮೆ ಇಟ್ಕೊಂಡ್ರೆ ಆಲ್ವೇಸ್ ಯು ವಿಲ್ ಮೇಕ್ ಮನಿ, ಅದರ್ವೈಸ್ ನೋ ಯು ಕಾಂಟ್ ಮೇಕ್ ಮನಿ ಇನ್ ಸ್ಟಾಕ್ ಮಾರ್ಕೆಟ್, ಓಕೆನಾ. ಸೊ ದೀಸ್ ಆರ್ ದ ಬಿಗ್ ಥಿಂಗ್ಸ್ಗಳನ್ನ ನಾನು ನಿಮಗೆ ಗೈಡ್ ಮಾಡೋದಿತ್ತು. ಆ್ಯಂಡ್ ಮೋರೆವರ್ ನನಗೆ ಇಲ್ಲಿ ಲೈಕು ಯಾವುದೋ ಒಂದು ಮಂತಲ್ಲಿ ಒಳ್ಳೆ ಅಮೌಂಟ್ ಆದಾಗ ತೋರಿಸೋದು, ಇನ್ನೊಂದು ಮಂತಲ್ಲಿ ಕಡಿಮೆ ಆದಾಗ ತೋರಿಸ್ತಿರೋದು, ಅದು ಯಾವುದೂ ಅಲ್ಲ. ಇಟ್ಸ್ ಎವ್ರಿ ಮಂತ್ ವಾಟ್ ಎವರ್ ವಿ ಆರ್. ಇದರಲ್ಲಿ ನಾನು 10,000 ದುಡಿದಿದ್ರು ನಾನು ನಿಮಗೆ ಓಪನ್ ಆಗಿ ತೋರಿಸ್ತೀನಿ, ಬಿಕಾಸ್ ಮೈ ರಿಸ್ಕ್ ಮೈ ರಿವಾರ್ಡ್ ಮೈ ಕನ್ಸೆಪ್ಟ್, ಓಕೆನಾ. ಸೊ ಹಾಗಾಗಿ ನನಗೆ ನಾನು ಎಷ್ಟನ್ನು ಕೊಟ್ಕೊಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ಹೊರತು ಇಲ್ಲಿ ನೀವು ಲೈಕು ಆದಷ್ಟು ಲೈಕ್ ತುಂಬ ನಾನು ನೋಡ್ದಂಗೆ ಇತ್ತೀಚೆಗಂತೂ ಏನಾಗಿದೆ ಅಂದರೆ ಯೂಟ್ಯೂಬಲ್ಲಿ ನಾರ್ತ್ ಸೈಡ್ ಅವರೆಲ್ಲ ಅವರು ಕ್ಲೋನ್ ಮಾಡ್ತೀರೋ ಇಲ್ವೋ ನನಗೆ ಗೊತ್ತಿಲ್ಲ, ದೇ ಆರ್ ಶೋಯಿಂಗ್ ಲೈಕ್ ಲ್ಯಾಕ್ಸ್ ಟುಗೆದರ್ ಪ್ರಾಫಿಟ್ಸ್ ಅಂತ. ಐ ಡೋಂಟ್ ನೋ ವೆದರ್ ದೇ ಆರ್ ಮೇಕಿಂಗ್ ಎಕ್ಸಾಕ್ಟ್ಲಿ ಲ್ಯಾಕ್ಸ್ ಟುಗೆದರ್ ಪ್ರಾಫಿಟ್ಸ್ ಆರ್ ದೇ ಆರ್ ಶೋಯಿಂಗ್ ಕ್ಲೋನ್ ಥಿಂಗ್ಸ್, ನನಗೆ ಗೊತ್ತಿಲ್ಲ ಅದು. ಸೊ ಪ್ರಾಫಿಟಬಲ್ ಟ್ರೇಡರ್ಸ್ ಇದ್ದಾರೆ, ಅವರು ತುಂಬ ವರ್ಷದಿಂದ ಆ ಅಮೌಂಟ್ ಮಾಡ್ಕೊಂಡಿದ್ದಾರೆ, ಇಲ್ಲ ಆ ರಿಸ್ಕ್ ರಿವಾರ್ಡ್ನ ಅವರಿಗೆ ಮ್ಯಾಚಪ್ ಆಗ್ತಿದೆಯೋ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಆಲ್ ದೀಸ್ ಥಿಂಗ್ಸ್ ನಿಮಗೆ ಇಂಪಾರ್ಟೆಂಟಾಗಿ ಬೇಕಿರುವಂಥದ್ದು. ಸೊ ಹಾಗಾಗಿ ಅವ್ರ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡ್ತಿದ್ದಾರೆ, ನಾವು ನಮ್ಮ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡ್ತಿದ್ವಿ. ಸೊ ವಾಟ್ ಎವರ್ ಅಂಟ್ ನಾನಿಲ್ಲಿ ಏನು ನಿಮಗೆ ಅಮೌಂಟ್ ಶೋ ಆಫ್ ಮಾಡ್ತೀನಿ, ನನ್ನ ಅಕೌಂಟಲ್ಲಿ ಯಾವಾಗಲೂ ಲೈಕ್ ಆಲ್ಮೋಸ್ಟ್ 2.5 ಇಂದ 3 lakhs ತನಕ ಮಿನಿಮಮ್ ಬ್ಯಾಲೆನ್ಸ್ ಇದ್ದೇ ಇರುತ್ತೆ ಯಾವಾಗಲೂ. ಸೊ 2 to 3.5 lakhs ಎಲ್ಲ ಯುಟಿಲೈಸ್ ಆಗುತ್ತಾ? ನೋ, ಯುಟಿಲೈಸ್ ಆಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಫ್ರೈಡೇ ದಿನ ನಿಮಗೆ ಅಪ್ ಟು 1.8 to 2.5 lakhs ತನಕಲೂ ಯುಟಿಲೈಸೇಷನ್ ಆಗ್ಬೋದು, ಬಿಕಾಸ್ ಪ್ರೀಮಿಯಮ್ ಹೈ ಇರುತ್ತೆ. ಥರ್ಸ್ಡೇ ದಿನ ಅಷ್ಟು ಯುಟಿಲೈಸೇಷನ್ ಆಗೋದಿಲ್ಲ, ಅದು ಪ್ರೀಮಿಯಮ್ ಲೋ ಇರುತ್ತೆ. ಸೊ ಹಾಗಾಗಿನೇ ಅದೇ ಥರನೇ ನಮಗೆ ಬ್ರೋಕರೇಜಲ್ಲೂ ಅಷ್ಟೇ, ಫ್ರೈಡೇ ದಿನ ಸ್ವಲ್ಪ ಬ್ರೋಕರೇಜ್ ಜಾಸ್ತಿ ಹೋಗುತ್ತೆ ಬಿಕಾಸ್ ಆಫ್ ಟರ್ನ್ ಓವರ್, ಥರ್ಸ್ಡೇ ದಿನ ಬ್ರೋಕರೇಜ್ ಕಡಿಮೆ ಹೋಗುತ್ತೆ ಬಿಕಾಸ್ ಆಫ್ ಲೋ ಟರ್ನ್ ಓವರು. ಸೊ ದಿಸ್ ಈಸ್ ದ ಲಾಜಿಕ್ಸ್. ಇದೆಲ್ಲ ಬೇಸಿಕ್ ಥಿಂಗ್ಸು ನೀವು ಕಲಿತಾ ಹೋದರೆ ಈಸಿ ಆಗ್ತಾ ಹೋಗುತ್ತೆ, ಓಕೆನಾ. ಆ್ಯಂಡ್ ನಿಮಗೆ ಇಲ್ಲಿ ಕಲಿಬೇಕಾಗಿರೋದು ಮೇಜರ್ ಥಿಂಗ್ಸ್ ಏನು ಗೊತ್ತಾ? ಸೊ ಆಲ್ ದಿಸ್ ಲೀವ್ ಇಟ್ ಆಫ್. ಸೊ ಇದು ಇವೆಂಟ್ಸು ಅದೆಲ್ಲ ಇದ್ದಿದ್ದು. ಫಸ್ಟು ನೀವು ಸ್ಟಾಕ್ ಮಾರ್ಕೆಟಿಗೆ ಬರ್ತೀರಂದರೆ ಯು ಮೇಕ್ ಇಟ್ ಯುವರ್ ಸೆಲ್ಫ್. ಒಂದು ಚೆಕ್ ಲಿಸ್ಟ್ನ ಮಾಡ್ಕೊಳ್ಳಿ, ಓಕೆನಾ. ಒಂದು ಚೆಕ್ ಲಿಸ್ಟು ನಿಮಗೆ ತುಂಬಾ ಇಂಪಾರ್ಟೆಂಟು ಮಾರ್ಕೆಟಲ್ಲಿ. ಲೈಕ್ ನಾನು ಡೇಯಲ್ಲಿ ಏನು ಮಾಡ್ತೀನಿ, ಮಾರ್ಕೆಟ್ನ ಎಷ್ಟು ವಾಚ್ ಮಾಡ್ತೀನಿ ಅಂತ. ಸೆಕೆಂಡ್ ಥಿಂಗು, ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಫಸ್ಟು ಚಾರ್ಟ್ಸ್ಗಳನ್ನ ನೋಡೋದನ್ನ ಕಲೀರಿ. ಸೊ ದಿನಕ್ಕೆ 10 ಚಾರ್ಟ್ ನೋಡ್ತೀರಾ, ಇಲ್ಲ ಒಂದೇ ಇಂಡೆಕ್ಸ್ನ 10 ಟೈಮ್ ನೋಡ್ತೀರಾ, ದಟ್ಸ್ ಇಂಪಾರ್ಟೆಂಟ್. ಇಲ್ಲ ಬೇರೆ ಬೇರೆ ಇಂಡೆಕ್ಸ್ಗಳು ನೋಡ್ತೀರಾ, ಅದು. ಥರ್ಡ್ ಥಿಂಗ್, ನಿಮ್ಮನ್ನು ನೀವು ಅನಾಲಿಸಿಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಮಾರ್ಕೆಟಲ್ಲಿ ಎಲ್ಲಿ ನಮಗೆ ಟ್ರ್ಯಾಪ್ ಆಗ್ತಿದ್ದೀವಿ, ಯಾಕೆ ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಗೋದು ಕಷ್ಟ ಇದೆ, ಯಾಕೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರೋದು ಕಷ್ಟ ಇದೆ, ಕ್ವಶನ್ಸ್ ಮಾಡ್ಕೊಳ್ಳಿ. ನಿಮಗೆ ಅಲ್ಲಿಂದ ಮಾರ್ಕೆಟ್ ನಿಮ್ಮನ್ನು ಬೀಟ್ ಮಾಡಿ ಮೇಲೆ ಹೋಗ್ಬೋದು, ಕೆಳಗಡೆ ಬರೋದು. ನಾನು ಅಂದ್ಕೊಂಡಿದ್ದಕ್ಕೆ ಮಾರ್ಕೆಟ್ ಯಾಕೆ ರಿಯಾಕ್ಟ್ ಮಾಡಲಿಲ್ಲ, ಯಾಕೆ ಮಾರ್ಕೆಟ್ ಮೇಲೆ ಹೋಯಿತು, ಯಾಕೆ ಕೆಳಗಡೆ ಬಂತು, ಆ ಕ್ವಶನ್ಸ್ಗಳನ್ನ ನಿಮ್ಮನ್ನು ನೀವು ರೈಸ್ ಮಾಡ್ಕೊಳ್ಳಿ. ಫೋರ್ತ್ ಥಿಂಗು, ನಿಮ್ಮ ರಿಸ್ಕ್ ರಿವಾರ್ಡ್ ಫಾಲೋ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇಟ್ ಮೀನ್ಸ್ ಪೇಪರ್ ಟ್ರೇಡಿಂಗ್ ಮಾಡೋದಿರ್ಬೋದು. ಲೈಕ್ ಪೇಪರ್ ಟ್ರೇಡಿಂಗಲ್ಲಿ ನಾನು ಇಲ್ಲಿಂದ ಎಂಟ್ರಿ ಮಾಡಿದೆ, ನನ್ನ ಟಾರ್ಗೆಟ್ ಇಷ್ಟ ಆಗ್ತಿತ್ತು, ಸ್ಟಾಪ್ ಲಾಸ್ ಇಷ್ಟ ಆಗ್ತಿತ್ತು. ಅಫ್ಕೋರ್ಸ್ ಪೇಪರ್ ಟ್ರೇಡಿಂಗ್ ಆಗ್ತಾಗ ಮೈಂಡು ಲೈಕು ಎಕ್ಸೈಟ್ಮೆಂಟ್ ಇರೋದಿಲ್ಲ, ಯಾಕೆಂದರೆ ರಿಯಲ್ ಮನಿ ಹಾಕಿರೋಲ್ಲ ನೀವು ಅಲ್ಲಿ. ಸೊ ನೀವು ಪೇಪರ್ ಟ್ರೇಡಿಂಗಲ್ಲಿ ವರ್ಚುವಲ್ ಮನಿನ ನೀವು ಎಷ್ಟು ಲ್ಯಾಕ್ಸ್ ಕ್ರೋಸ್ ಅಂತ ತೋರಿಸಿದ್ರು ದೇರ್ ಈಸ್ ನೋ ಯೂಸ್, ಓಕೆನಾ. ಸೊ ಅದನ್ನು ನೀವು ರಿಯಲ್ ಮನಿಗೆ ಸ್ಲೋಲಿ ಡೈವರ್ಟ್ ಮಾಡ್ಕೊಳ್ತಾ ಬರಬೇಕು. ಫಿಫ್ತ್ ಥಿಂಗ್, ಟ್ರೈ ಟು ಟ್ರೇಡ್ ಇನ್ ಒನ್ ಸಿಂಗಲ್ ಇಂಡೆಕ್ಸ್. ಆಲ್ವೇಸ್ ಒಂದು ಸಿಂಗಲ್ ಇಂಡೆಕ್ಸಲ್ಲಿ ಟ್ರೇಡ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ಇಂಡೆಕ್ಸ್ದು ಡೈನಾಮಿಕ್ಸ್ ಇರ್ಬೋದು, ಇಂಡೆಕ್ಸ್ ಬಿಹೇವಿಯರ್ಸ್ ಇರ್ಬೋದು, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಿಕ್ಸ್ತು, ಸ್ಟಾಪ್ ಓವರ್ ಟ್ರೇಡಿಂಗ್. ದಿನದ ಟಾರ್ಗೆಟ್ ಅಂತ ಇಟ್ಕೊಳ್ಳಿ, ಸ್ಮಾಲ್ ಅಮೌಂಟ್ ಇಟ್ಕೊಳ್ಳಿ, ನಾಟ್ ಬಿಗ್ ಅಮೌಂಟ್. ಸ್ಮಾಲ್ ಅಮೌಂಟ್ ಇಟ್ಕೊಂಡೇ ಟ್ರೇಡ್ ಮಾಡಿ. ಸೊ ದಿನಕ್ಕೆ ನಂದು ಇಷ್ಟು ಟಾರ್ಗೆಟ್ ಇದೆ, ಇಷ್ಟು ನಾನು ರೀಚ್ ಆಗ್ತೀನಾ ಇಲ್ವಾ. ಸೊ ರೀಚ್ ಆಗಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ನಾಳೆಗೆ ನೋಡೋಣ, ನಾಳೆ ಗುಡ್ ಟ್ರೇಡ್ ಸಿಗ್ಬೋದು. ಸೊ ಒನ್ಸ್ ನಿಮಗೆ ನಿಮಗೆ ಅಡಿಕ್ಟ್ ಆದ್ರಿ ಅಂದರೆ ನಿಮ್ಮನ್ನು ಸ್ಟಾಪ್ ಲಾಸ್ಗಳು ಹಿಟ್ ಆಗೋದು ಕಡಿಮೆ ಆಗುತ್ತೆ ಮತ್ತು ಪ್ರಾಫಿಟಬಲ್ ಕಡೆ ಕನ್ವರ್ಟ್ ಆಗ್ತೀರಾ. ಸೆವೆಂತ್ ಥಿಂಗ್, ಸ್ಟಾಪ್ ಓವರ್ ಟ್ರೇಡಿಂಗ್. ಓವರ್ ಟ್ರೇಡಿಂಗ್ ಮಾಡೋದನ್ನ ಬಿಡಿ. ಒನ್ಸ್ ನಿಮ್ಮ ಅಕೌಂಟಲ್ಲಿ ಪ್ರಾಫಿಟ್ ಬಂತು, ಚಾರ್ಟ್ ತೋರಿಸ್ತಿದೆ, ಗುಡ್ ಟ್ರೇಡ್ ಸಿಗುತ್ತೆ ಅಂತ, ಸ್ಟಾಪ್ ಓವರ್ ಟ್ರೇಡಿಂಗ್, ಅಕೌಂಟ್ನ ಕ್ಲೋಸ್ ಮಾಡಿ. ಅವತ್ತಿಗೆ ಜಸ್ಟ್ ಎಂಜಾಯ್ ಸಮ್ ಅದರ್ ಮ್ಯೂಸಿಕ್ಸ್ ಇರ್ಬೋದು, ಟಿ ವಿ ನೋಡೋದಿಲ್ಲ, ನಿಮ್ಮ ಬೇರೆ ಪರ್ಸ್ನಲ್ ವರ್ಕ್ಸ್ ಇರ್ಬೋದು, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಏಯ್ತು, ಆಲ್ವೇಸ್ ಮೇಂಟೈನ್ 1:1 ನಿಯರ್ ಟು 1:1 ರಿಸ್ಕ್ ರಿವಾರ್ಡ್ಸ್. ಲೈಕ್ ನಾನು ಸ್ಟಾಪ್ ಲಾಸ್ ಆಗಬೇಕಾದ್ರೆ ನಾನು ಆವ್ರೇಜ್ ಮಾಡೋದು, ಲಾಸಲ್ಲಿ ಹೋಗಬೇಕಾದ್ರೆ, ಪ್ರಾಫಿಟ್ ಆಗಬೇಕಾದ್ರೆ ಇಮಿಡಿಯೇಟ್ ಕಟ್ ಮಾಡೋದು, ಅದನ್ನು ಸ್ಟಾಪ್ ಮಾಡಿ. ಸೊ ನಿಮಗೆ ಲಾಸ್ ಇದ್ರೂ ಇಷ್ಟೇ ಇರಬೇಕು, ಪ್ರಾಫಿಟ್ ಇದ್ರೂ ಇಷ್ಟೇ ಇರಬೇಕು ಅನ್ನೋದು ಗೊತ್ತಿರಬೇಕು. ಸೊ ದೀಸ್ ಆರ್ ದ ಮೇಜರ್ ಥಿಂಗ್ಸ್ನ ನಾನು ಸ್ಟೂಡೆಂಟ್ಸಿಗೆ ಫಸ್ಟ್ ಕಲಿಸೋದು. ನಂದು ಕ್ಲಾಸಲ್ಲಿ ಕೂಡ ಅವರಿಗೆ ಫಸ್ಟ್ ಇದನ್ನು ಹೇಳಿಕೊಟ್ಟೆ, ದೆನ್ ಮಾರ್ಕೆಟ್ನ ಚಾರ್ಟ್ ಟ್ರೇಡ್ ಮಾಡೋ ಸ್ಕಿಲ್ನ ನಾನು ಕಲಿಸೋದು. ಸೊ ದೀಸ್ ಆರ್ ದ 8 ಮೇಜರ್ ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಆ್ಯಂಡ್ ಆ್ಯಕ್ಚುಲಿ 9th ಒನ್ ಐ ಡೋಂಟ್ ವಾಂಟ್ ಟು ಸೇ, ಬಟ್ ಐ ಕ್ಯಾನ್ ಸೇ ಲೈಕ್ 9th ಒನ್ ಮೇಜರ್ ಆಗಿ ನೀವು ಯೂಟ್ಯೂಬಲ್ಲಿ ಮೆನಿ ಪೀಪಲ್ಸ್ನ ಫಾಲೋ ಮಾಡೋದನ್ನ ಬಿಡಿ.
ಫಸ್ಟ್ ಆಫ್ ಆಲ್. ಬಿಕಾಸ್ ಒಬ್ಬೊಬ್ರದ್ದು ಒಂದೊಂದು ಥರ ಲರ್ನಿಂಗ್ ಸ್ಕಿಲ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ಥರ ನಾಲೆಡ್ಜ್ ಇರುತ್ತೆ. ಓಕೆನಾ, ಅದು ಅವ್ರಿಗೆ ಅವ್ರು ಹಾರ್ಡ್ ವರ್ಕ್ ಮಾಡಿ ಅವ್ರು ಗಳಿಸ್ಕೊಂಡಿರ್ತಾರೆ ಅಂದಾಗ ಡೆಫಿನೆಟಾಗಿ ಅವ್ರ ವೇ ಆಫ್ ಟೀಚಿಂಗ್ ಬೇರೆ ಇರುತ್ತೆ, ಇನ್ನೊಬ್ರು ವೇ ಆಫ್ ಟೀಚಿಂಗ್ ಬೇರೆ ಇರುತ್ತೆ. ಸೊ ನೀವು 5-6 ಯೂಟ್ಯೂಬರ್ನ ಫಾಲೋ ಮಾಡಿದರೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಮೇಕ್ ಇಟ್ 1 or 2, ಅವರಲ್ಲಿ ಏನು ಹೇಳ್ತಿದ್ದಾರೆ ಅದನ್ನು ನೀವು ಡೈಲಿ ಗ್ಲಾನ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. 10th ಥಿಂಗು, ಆಲ್ವೇಸ್ ಮಾರ್ಕೆಟಲ್ಲಿ ಆಫ್ಟರ್ ಲೈವ್ ಮಾರ್ಕೆಟಲ್ಲೂ ಮಾರ್ಕೆಟ್ನ ವಾಚ್ ಮಾಡಿ, ಆಫ್ಟರ್ ಮಾರ್ಕೆಟ್ ಅವರ್ಸಲ್ಲಿ ಕೂಡ ಪ್ರೀವಿಯಸ್ ಹಿಸ್ಟ್ರಿನ ಚೆಕ್ ಮಾಡ್ತಾ ಬನ್ನಿ, ಮಾರ್ಕೆಟ್ ಏನು ಮಾಡಿದೆ ಅಂತ. ದೀಸ್ ಆರ್ ದ ಮೇಜರ್ 10 ಥಿಂಗ್ಸ್ ನೀವು ಅಡಾಪ್ಟ್ ಮಾಡಿಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ಈಸ್ ಅ ವೆರಿ ಗುಡ್ ಫೀಲ್ಡ್ ಟು ಮೇಕ್ ಮನಿ. ಇಷ್ಟು ಮೇಜರ್ ಥಿಂಗ್ಸ್ ನೀವು ಅಡಾಪ್ಟ್ ಮಾಡ್ಕೊಳ್ಳಲ್ಲ, ಯು ಥಿಂಕ್ ಇಟ್ ಲೈಕ್ 9 to 5 ಜಾಬಲ್ಲೂ ನಾನು ದುಡಿಬೇಕು, ಸ್ಟಾಕ್ ಮಾರ್ಕೆಟಲ್ಲೂ ನಾನು ಮಲಗಿದ್ದಾಗ ದುಡ್ಡು ಮಾಡಿಕೊಡ್ಬೇಕು ಅಂತ ಇವಾಗ ಹೇಳ್ತಾರೆ. ಮೆನಿ ಆ್ಯಡ್ಸ್ ಐ ಕ್ಯಾನ್ ಸೇ, ನೀವು ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡಾಗಿ ನೀವು ಮಲಗಿದ್ದಾಗಲೂ ಮಾರ್ಕೆಟ್ ದುಡ್ಡು ಮಾಡಿಕೊಡುತ್ತೆ ಅಂತ. ಐ ಡೋಂಟ್ ಬಿಲೀವ್ ದಿಸ್. ಇವಾಗ ಯಾಕೆಂದರೆ ಆಲ್ರೆಡಿ ಮ್ಯೂಚುವಲ್ ಫಂಡ್ಸ್ಗಳು ತುಂಬ ಕಂಪ್ನಿಗಳಲ್ಲಿ ಇವಾಗ ಆಲ್ರೆಡಿ ಲಾಸಲ್ಲಿದೆ. ಬಿಕಾಸ್ ನಿಫ್ಟಿ ಈಸ್ ಇನ್ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಲೋ ತನಕ ಬಂದಿದೆ ನಿಫ್ಟಿ. ಸೊ ಇವಾಗ ಮ್ಯೂಚುವಲ್ ಫಂಡಲ್ಲಿ ಹೊಸ ಸ್ಟೋರಿ ಏನು ಹೇಳ್ತಾರೆ, ದಿಸ್ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್ ಅಂತ. ಆಲ್ರೆಡಿ ಇನ್ವೆಸ್ಟ್ ಮಾಡಿರೋ ದುಡ್ಡೇ ನಿಮಗೆ ಬಂದಿಲ್ಲ ಅಂದರೆ ಆಗೇನು ಅಡಿಷ್ನಲ್ ಅಮೌಂಟ್ ಹಾಕೋಕೆ ಹೋದರೆ ದಟ್ಸ್ ರಾಂಗ್ ಥಿಂಗ್. ಓಕೆನಾ, ಸೊ ಮ್ಯೂಚುವಲ್ ಫಂಡ್ ಅನ್ನೋದು ಲೈಕ್ ರಿಸ್ಕಿ ಮಾರ್ಕೆಟಿಗೆ, ಅದು ರಿಸ್ಕಿನೇ ಯಾವಾಗ್ಲೂ. ಸೊ ಅಲ್ಲಿ ನೀವು ರಿಸ್ಕ್ ರಿವಾರ್ಡ್ಸ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಲೈಕ್ ಇವಾಗ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಗುಡ್ ಮ್ಯೂಚುವಲ್ ಫಂಡ್ಸ್ಗಳನ್ನ ಚೂಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡ್ತೀರಾ ಮಾಡಿ. ಇಲ್ವಾ ನಿಮಗೆ ಲೈಕ್ ಸ್ಟಾಕ್ ಮಾರ್ಕೆಟಿಂದ ಬೇರೆ ಅರ್ನಿಂಗ್ಸ್ ಬೇಕು ಅಂದರೆ ವೆರಿ ಗುಡ್ IPOಗಳನ್ನ ಚೂಸ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿಬಿಟ್ಬಿಡಿ, ಆ ಕಂಪ್ನಿ ಮೇಲೆ ನಿಮಗೆ ದುಡ್ಡಾಗುತ್ತಾ ಇಲ್ವೋ ಅಂತ. ಸೊ ಮ್ಯೂಚುವಲ್ ಫಂಡು ಇನ್ವೆಸ್ಟ್ ಮಾಡಬೇಕಾದ್ರೂ ಅಷ್ಟೇ ಆದಷ್ಟು ಬಿ ಕೇರ್ಫುಲ್. ಲೈಕ್ ಯಾರು ನಿಮಗೆ ಲೈಕ್ ಇದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ, ನಿಮ್ಮ ಓನ್ ರಿಸರ್ಚ್ ಮಾಡಿ. ಅದರಲ್ಲಿ ಯಾಕೆ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿದರೆ ದುಡ್ಡಾಗುತ್ತಾ ಇಲ್ವಾ, ನಿಮ್ಮ ಓನ್ ರಿಸರ್ಚ್ ಇರಬೇಕಷ್ಟೇ. ಯಾವುದೇ ಫೀಲ್ಡ್ ಆದರೂ ಅಷ್ಟೇ ನಿಮ್ಮ ಸ್ವಂತಕ್ಕೆ ನಿಮ್ಮ ಓನ್ ರಿಸರ್ಚ್ ಇದ್ರೇ ಇಂಪಾರ್ಟೆಂಟು. ಸೊ ನಾನು ಅಷ್ಟೇ ಈ ಫೀಲ್ಡಲ್ಲಿ ಸಕ್ಸಸ್ಸಿಗೆ ಟ್ರೈ ಮಾಡಿ ಸಕ್ಸಸ್ ಕಡೆ ಮೂವ್ ಆಗ್ತಿರೋದು ನನ್ನ ಓನ್ ರಿಸರ್ಚಿಂದಲೇ. ಸೊ ಐ ಜಸ್ಟ್ ಮೇಡ್ ಇಟ್ ದಟ್ ಮೈ ಫಿಬೊನಾಚಿ ಪ್ರೈಸ್ ಆಕ್ಷನ್ ಕಾನ್ಸೆಪ್ಟ್. ಸೇಮ್ ವೇ ನಾನು ಅದನ್ನು ಯೂಸ್ ಮಾಡಿಕೊಂಡೆ ಗ್ರೋ ಆಗ್ತೀನಿ. ಓಕೆ, ಐ ಗೆಸ್ ನಿಮಗೆ ನ್ಯೂ ಲರ್ನಿಂಗ್ ಥಿಂಗ್ಸ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಮೆನಿ ಪೀಪಲ್ಸ್ ಈ ವಿಡಿಯೋ ಬೇಕು ಅಂತ ತುಂಬ ಜನದ ಮೆಸೇಜ್ ಬಂದಿತ್ತು, ಅದೇ ರೀಸನ್ಗೆ ಈ ವಿಡಿಯೋನ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್, ಹ್ಯಾಪಿ ವೀಕೆಂಡ್.